पुष्पवान् प्रजावान् पशुमां भवति ययं वेद योपामायतनं वेद आयतनमां भवति चन्द्रमापां पुष्पं पुष्पवान् प्रजावान् पशुमां भवति जयाय नमः पार्वतीपतिर् महादेव ಮೇಲಾಗಿ ಅವಲಂಬಿತರಾಗದೆ ಬೆವರನ್ನ ಸುರಿಸಿ ರಟ್ಟೆಯನ್ನು ಮುರಿದು ದುಡಿದಾಗ ಮಾತ್ರ ನಾವು ನಮ್ಮ ಕುಟುಂಬವನ್ನು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮುಂದೆ ಬರಕ್ಕೆ ಸಾಧ್ಯ ಆಗ್ತದೆ. ಈ ಊರಿನ ಇತಿಹಾಸವನ್ನು ನಾನು ಹೇಳಕ್ಕೆ ಒಂದು ಎರಡು ಮಾತನ್ನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ನನಗೂ ಬಿಸ್ತೋಳಿಗೆ ಯಾವುದೇ ಸಂಬಂಧ ಇದ್ದಿಲ್ಲ. ನಾನು ಕೆಲಸ ಮಾಡೋಂಥ ಸಂಸ್ಥೆ ತಿಪ್ಪೇಗುಂಡಿ ಫ್ಯಾಮಿಲಿಗೆ ಸೇರಿದಂಥದ್ದು. ಅಲ್ಲಿ ಸಾಹೇಬರು ಮತ್ತು ಸಾಹೇಬರ ಹಿರಿಯ ಸಹೋದರಾಗಿರ್ತಕ್ಕಂಥ ಡಾಕ್ಟರ್ ವಿಜಯರತ್ನ ತಿಪ್ಪೇಸ್ವಾಮಿ ಸಾಹೇಬರು ಅಲ್ಲಿ ಪ್ರಾಂಶುಪಾಲರಾಗಿ ಇವರ ಸಂಸ್ಥೆಯಲ್ಲಿ ನನಗೆ ಒಂದು ಸಣ್ಣ ಕೆಲಸವನ್ನು ಕೊಡುವಂಥದ್ದು ತಮಗೆಲ್ಲ ಗೊತ್ತೇ ಇದೆ. ಆಗ್ತಾನೆ ಬಾಲಭಾರತಿ ಕಾನ್ವೆಂಟ್ ಅನ್ನ ಪ್ರಾರಂಭ ಮಾಡಿದಾಗ ಮೊಟ್ಟ ಮೊದಲ ಬಾರಿಗೆ ನಮ್ಮ ಬಾಲಭಾರತಿಗೆ ಸೇರಿದ್ದು ಸುಮಾರು 10-25 ಮಕ್ಕಳಿಗಿಂತ ಹೆಚ್ಚಿನ ಮಕ್ಕಳು ಕಳಿಸ್ಕೊಟ್ಟಿದ್ದು ಬಿಸ್ಕೊಳ್ಳಿ. ಹಾಗಾಗಿ ಆ ಮಕ್ಕಳನ್ನ ಕರ್ಕೊಂಬರೋದು ಬಿಟ್ಟು ಬರುವಂಥ ಜವಾಬ್ದಾರಿ ನಾನು ಹೊತ್ಕೊಂಡಿದ್ದೆ. ಆಗ ಅನೇಕ ಈ ಗ್ರಾಮದ ನಮ್ಮ ಮಳ್ಳಣ್ಣರಿಗಾಗಿ ನಮ್ಮ ಇವತ್ತು ಸ್ವಾಮಿರಾದಿಯಾಗಿ ಒಬ್ಬರೇ ಇಬ್ಬರೇ 10 ಕುಟುಂಬದವರು ನನಗೆ ಮನೆ ಮಗನಾಗಿ ಪ್ರೀತಿಯಿಂದ ನನ್ನ ಬರಮಾಡಿಕೊಂಡು ಅವತ್ತು ಮಕ್ಕಳನ್ನು ಕಳಿಸ್ತಾ ಇದ್ರು. ಹಾಗಾಗಿ ಆ ಮಕ್ಕಳು ಇವತ್ತು ನಮ್ಮ ಮಳ್ಳಣ್ಣರ ಮಗಳು ನಾಗರತ್ನ ನಮ್ಮ ಸ್ಟೂಡೆಂಟು. ಇನ್ನೊಬ್ಬರಿದ್ದಾರೆ ಶೋಭಾ ಅಂತೇಳಿ. ದೇವಸ್ಥಾನ ಕಿತ್ತೊಂದು ಬಹಳ ದಿವಸ ಆಗಿದೆ. ಹಾಗಾಗಿ ಅವ್ರು ಅರ್ಜಿ ಕೊಡ್ತಾರೆ, ಅದನ್ನು ಸ್ವೀಕರಿಸಿ ಮಾಡಿದ್ರೆ ಸಾಕು. ಯಾಕಂದ್ರೆ ಬೇರೆ ಹೋಲಿಕೆ ಮಾಡಿದ್ರೆ ಒಂದು 50 ಲೀಟರ್ ಕಮ್ಮಲ್ ಕೊಡ್ತಾರೆ. ಆ ಕೆಲಸ ಈ ಕೆಲಸ ಕೆಲಸ ನಮ್ಮ ಕೆಲಸಗಳಿದ್ದಾವೆ. ಈ ಕೆಲಸ ಮತ್ತೆ ಈ ಸಮುದಾಯದ ಒಂದು ಕೆಲಸ ಎರಡೇ ಮುಖ್ಯವಾಗಿರೋದು. ದಯಮಾಡಿ ಮಾಡ್ಕೊಡಕ್ಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇವ್ರನ್ನ ಗ್ರಾಮಸ್ಥರು ಸನ್ಮಾನ ಮಾಡ್ಬೇಕು ತಮ್ಮ ಕೇಳ್ತಾರೆ. ಎರಡನೇದಾಗಿ ನಿಮಗೆ ಯಾರು ಮಾದರಿ ಅಂತ ನಾವು ಕೇಳಿದಾಗ ಅವರು ಉಲ್ಲೇಖ ಮಾಡಿದ್ದು ಧರ್ಮಸ್ಥಳದ ವೀರಶೈವರ ಹೆಸರು. ನಮ್ಮ ಸೌಭಾಗ್ಯ ವೀರಶೈವರಿಗೆ ಯಾವತ್ತೂ ಮೊಮ್ಮಕ್ಕಳು ಸಿಗಬೇಕಾಗಿತ್ತು. ಆ ಬಾಲ್ಯದಲ್ಲಿ ಅಂತ ಒಂದು ಸ್ವಾಮೀಜಿ ಅಂತ ಬ್ಯಾಂಕ್ ತಿರುಸಾಲ ಕೊಟ್ಟಿದ್ದ ಬಡವರಿಗೆ ಸಹಾಯ ಆಗ್ತದೆ. ಅವ್ರು ಮಾಡಿದ್ರೆ ಅವ್ರು ಪೂಜೆ ಮಾಡುವ ಜಾಗದಲ್ಲಿ ಸಮುದಾಯ ಆಗಿಲ್ಲ. ಯಾಕಾಗಲಿಲ್ಲ ಗೊತ್ತಿಲ್ಲ. ಅಂತ ಅನೇಕ ಜನ ಸ್ವಾಮೀಜಿಗಳೆಲ್ಲ ಕೇಳ್ಬಿಟ್ಟು ಮತ್ತೆ ಹೆಂಗೆ ಮಾಡಬೇಕು ಅಂತ ನಾನು ಮಾಡಿದ್ರು ಅರ್ಧ ಆಗಿರೋದು ಬೇಜಾರಾಗುತ್ತೆ. ಇಲ್ಲಿ ಏನು ಮತ್ತೆ ಕಾರ್ಯಕ್ರಮ ಮಾಡ್ತೀರಿ? ಅಲ್ಲ, ನಾವು ಅಧಿಕಾರ ಮುಗಿಯೋದು 50 ಲಕ್ಷ ಆಗಿದ್ದೀವಿ. 50 ಲಕ್ಷ ಎಷ್ಟು ಹೇಳೋದು ಅಷ್ಟು ಕೆಲಸ ನಾವು ಕೇಳ್ಬಿಟ್ಟು ಈಗ ಇಷ್ಟೊತ್ತನ ಶಾಸಕರು ಸ್ವಾಮಿ ನೀವೆಲ್ಲ ಇದ್ರೆ ಮಗಣ ನೀವೆಲ್ಲ ಇಟ್ಕೊಂಡು ಮಾತು ಕೇಳ್ಬೇಕಾಯ್ತು ಮುಗಿಸ್ಕೊಳಪ್ಪ ಅಂತಂದ್ರೆ ನಿಮ್ಮೂರಿಗೆ ಬೇಕಿದ್ರು ಶ್ರೀಗಳ ಕಂಡಂತ ಆಶಯ ಇತ್ತು. ಅವರು ಇಷ್ಟಪಟ್ಟಂತ ಒಂದು ಜಾಗ ಅವ್ರು ಪೂರ್ತಿ ಆಗೋದು ನಾವು ಮಾಡೋದು ಧರ್ಮ. ನಿಜವಾಗ್ಲೂ ಅಧಿಕಾರ ಇಲ್ಲ. ನನ್ನ ಕೈಲಿ ಏನು ಸಾಧ್ಯ ನೀವು ಹೇಳಿ ಖಂಡಿತ ಮಾಡ್ಕೊಡ್ತೀನಿ. ನಾವೇನೋ ಒಂದು ನಮ್ಮ ಮುಂದಿನ ಮಕ್ಕಳಿಗೂ ಮದುವೆನೋ ಅಂತ ಕಾರ್ಯಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಇದನ್ನು ಮಾಡಬೇಕು. ಹಾಗೆ ನನ್ನ ಕಾಲದಲ್ಲಿ ಹಳೆ ಕಾಲದ ಏನು ಹೇಳ್ತೀವಿ ಅನ್ಕೊಂಡು ನೀವು ಹೇಳ್ಬೇಕು, ಗೊತ್ತಾಗಬೇಕು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 20 ಲಕ್ಷದಲ್ಲಿ CCST ಮಾಡ್ಕೊಟ್ಟಿದ್ದೀವಿ. ಒಂದು ಸಮುದಾಯವನ್ನು 50 ಲಕ್ಷ ಕೊಟ್ಟಿದ್ದೀವಿ. 50 ಮನೆಗೆ ನೀರು ಸೇರಿಸಿದ್ದು ಶ್ರೀಗಳ ಆಶೀರ್ವಾದದಿಂದ ನಮ್ಮ ಯಡಿಯೂರಪ್ಪ ಸೇರಿಸ್ಕೊಟ್ಟಿದ್ದು 50 ಲಕ್ಷ. ಇನ್ನೊಂದು ಮಾತು ಹೇಗೆ ಹೇಳಿದ್ರು ನಮ್ಮ ದೇವರಾಜರು ಹೇಳ್ತಾ ಇದ್ರು, ಅಂತ ಜನ 3 ತಿಂಗಳಿರುತ್ತೆ ಪುಸ್ತಕ ಅಂತ ಹೇಳಿ ಅದು ಆಗ್ಬೋದು ಅಂತ ಮುನ್ನೆಚ್ಚರಿಕೆಯಿಂದ
57 ಕೆರೆ ನೀರು ಸೇರಿಸಿ ಭದ್ರಾ ಮೇಲ್ದಂಡೆ ಸೇರಿಸಿದ್ವಿ. ಎರಡು ಯೋಜನೆ ಸೇರಿಸಿದ್ವಿ. ಎರಡೂ ಮುಂಜಾನಾಗಿದೆ. ಭದ್ರಾ ಮೇಲ್ದಂಡೆ ಈ ವರ್ಷ ಸೆಂಟ್ರಲ್ ಗೌರ್ಮೆಂಟಿಂದ ಹಣ ಬಿಡುಗಡೆ ಆಗಿಲ್ಲ, ನಿಧಾನ ರೀತಿಯಲ್ಲಿ ನಡೀತದೆ. ಈ ವರ್ಷ ಕೊಡಬೇಕಂತ ಪಟ್ಟಿಡಿದ್ವಿ. ಬಜೆಟ್ನಲ್ಲಿ ಹಣ ಜಾಸ್ತಿ ಇಡಲಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ವಿ. ಖಂಡಿತ ಈ ಸಲ ಭದ್ರಾ ಮೇಲ್ದಂಡೆ ದುಡ್ಡು ಬರುತ್ತೆ. ಎರಡೂ ಯೋಜನೆಗಳು ಸೇರಿರೋದು ನಿಮ್ಮೂರು ಒಂದೇ ಬಿಸ್ತೋಳಿ. ನಿಜವಾಗ್ಲೂ ಇಂಥ ಒಂದು ಸಮಾರಂಭದಲ್ಲಿ ನಮ್ಮ ಕೆರೆ ಈ ಕನ್ನಡದ 57 ದಿನ ಯಾವಾಗಲೇ ಅದು ಇದು ಒಂದು ಒಳ್ಳೆ ಪೂಜೆ ಮಾಡಿದ್ದೀನಿ ತಾಯಿದ್ರು. ನಿಜವಾಗ್ಲೂ ನಾವು ಬರಬೇಕಾಗಿತ್ತು. ಇವತ್ತು ವೈಕುಂಠ ಏಕಾದಶಿ ಕಾರ್ಯಕ್ರಮದ ನಿಮಿತ್ತ ಅನಿವಾರ್ಯವಾಗಿ ಆ ಪೂಜೆ ಹೋಗ್ಲೇಬೇಕಾಗಿತ್ತು. ಈ ಕಡೆ ವೆಂಕಟೇಶ್ವರ ಬಿಡಕ್ಕಾಗಲ್ಲ, ಈ ಕಡೆ ಕಲ್ಲಪ್ಪನ ಬಿಡಕ್ಕಾಗಲ್ಲ. ಅದರಿಂದ ಲೇಟಾಗಿ ಬಂದಿದ್ದೀವಿ, ಕ್ಷಮೆ ಆಗಲಿ. ಇನ್ನೂ ಮಾಡ್ತಕ್ಕಂಥ ಕೆಲಸ ಭಾಳ ಇದೆ. ಇದು ಸಮುದಾಯ ಭವನ ಮತ್ತೆ ನಾನೇ ಬರಬೇಕಾಗುತ್ತೆ ಮಾಡೋಕ್ಕೆ ಆಗ್ಬೇಕಾದ್ರೆ ಒಂದು ಊರು ನಾವೇನೋ ಆಸೆ ಆಗಿರೋದು ಅವತ್ತು ಗುರುಗಳಿಗೆ ಬುದ್ಧಿ ನೀವು ಮಾಡಬಹುದು ನಿಂತಿತ್ತು ಅಂದಾಗ ಮಾಡ್ರೆ ಯಾವ ಊರಾಗೆ ಒಂದು ಸಂದರ್ಭ ಇರಲಿ. ದೊಡ್ಡ ದೇವಸ್ಥಾನ ಜಾಗದಲ್ಲ ಕೊಡ್ಬೇಕೆ ಆ ಜಾಗ ಮಾಡಿ ಅಂತೇಳಿ ಮಾರ್ಗಸೂಚಿ ಕೊಟ್ಟಂತೆ ಅದು ಮಾಡಿದ್ವಿ. ಅದರಿಂದ ಇನ್ನೂ ಅನೇಕ ಕೆಲಸಗಳು ಮಾಡೋಣ. ಈಗ ಅಡಿಕೆ ನಾಡು ಹೇಳಿದ್ರು ಮಿಶ್ರ ಬೆಳೆ ಹೇಗೆ ಅಂತ ನಮ್ಮ ದೇವರಿಗೆ ಖಂಡಿತ ಎಲ್ಲರೂ ಅಡಿಕೆ ಹೋದ್ರೆ ನಾಳೆ ಅಡಿಕೆ ಹಾಕೋಣ. ಅದೇ ಒಂದು ಯೋಚನೆ ಮಾಡ್ಕೊಂಡು ಸಾಮಾನ್ಯವಾಗಿ ಕಲ್ಲೇಶ್ವರ ದೇವರ ಸಂದರ್ಭದಲ್ಲಿ ಪರಮ ಪೂಜ್ಯ ಸಿರಿಗೆರೆ ಶ್ರೀಗಳ ಒಂದು ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಅದನ್ನು ಹೊರತುಪಡಿಸಿದರೆ ಬೇರೆ ರಾಜಕೀಯ ಸಂದರ್ಭಗಳಲ್ಲಿ ಕಾರ್ಯಕ್ರಮಗಳು ನಡೆದಿದೆ ಈ ಭಾಗದಲ್ಲಿ. ಇವತ್ತಿಂದು ತೀರಾ ಅಪರೂಪದ ಕಾರ್ಯಕ್ರಮ. ಕಳೆದ 1 ವರ್ಷದಿಂದ ನಾವು ಶಾಸಕರ ಸಂಪರ್ಕದಲ್ಲಿದ್ವಿ ಈ ಕಾರ್ಯಕ್ರಮ ಮಾಡಬೇಕು ಅಂತ. ಆದ್ರೆ ಬೇರೆ ಬೇರೆ ಕಾರಣಗಳಿಗಾಗಿ ನನಗೆ ಸಮಯ ಅವಕಾಶ ಸಿಕ್ಕಿರಲಿಲ್ಲ. ಶಾಸಕರು ಕೂಡ 2-3 ಬಾರಿ ಬರಬೇಕು ಅಂತ ಅಪೇಕ್ಷೆ ಪಟ್ಟಾಗಲೂ ಕೂಡ ಬೇರೆ ಬೇರೆ ಕಾರ್ಯಭಾರದಿಂದ ಅವರು ಈ ಗ್ರಾಮಕ್ಕೆ ಇಂಥ ವಿಶಿಷ್ಟ ಸಂದರ್ಭದಲ್ಲಿ ಬರ್ಲಿಕ್ಕೆ ಆಗಿರಲಿಲ್ಲ. ಆದರೆ ಶ್ರೀ ಸ್ವಾಮಿ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಲಿಕ್ಕೆ ಸಾಧ್ಯ ಆಗಿದೆ. ಬಂಧುಗಳೇ, ಇದು ಒಂದು ಬಿಸ್ತೋಳಿ ಗ್ರಾಮ ಅಂತ ನಗರದ ಗೊತ್ತಿಲ್ಲ ಹಾಗೆ ಇದು ಬಹಳ ಪ್ರಾಚೀನವಾಗಿರ್ತಕ್ಕಂಥ ಗ್ರಾಮ. ಆದ್ರೆ ಬಹಳ ಹಿಂದಿನ ಕಾಲದಿಂದಲೂ ಕೂಡ ಇಲ್ಲಿ ಕೃಷಿ ಮತ್ತು ಪಶುಸಂಗೋಪನೆ ವೃತ್ತಿಯನ್ನು ನಂಬಿಕೊಂಡು ಬದುಕೊಂಡು ಬಂದಂತಹ ತೀರಾ ಹಿಂದುಳಿದ ವರ್ಗಗಳು 1.5 ಸಾವಿರ ಅಡಿ ಕೊಯ್ತಾರೆ. ನಾವು ಜಗಳೂರಿನಲ್ಲಿ ಇನ್ನು 300-400 ಅಡಿಗೆ ಇದ್ರೆ ಬರಲ್ಲ. ನಾವು ಡೀಪ್ ಬೋರ್ ಹೋಗ್ತೀವಿ ಅಂತಂದ್ರೆ ಫೇಲ್ ಆಗಿರ್ತಕ್ಕಂಥ ಸಂಖ್ಯೆ ಎಷ್ಟು ಜನ ಇದ್ದಾರೆ. ಹಾಗಾಗಿ ಮೇಲ್ ಜಲ ಅಂತಂದ್ರೆ ಬಾವಿಗಳಿಗೆ ಸಿಗುವಂತ ಜಲ. ನಮ್ಮ ಸ್ನೇಹಿತರು